ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ಫ್ರಂಟ್ ಪಾರ್ಟ್ ಬಗ್ಗೆ ನಿಮ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಟಕ್ಸು ಮತ್ತೆ ಡಾಟ್ ಇವೆರಡು ಡಿಫ್ರೆನ್ಸ್ ಕೂಡ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಇದು ನಮ್ಮ ಆನ್ಲೈನ್ ಕ್ಲಾಸ್ ಅಲ್ಲಿ ಇದೆ. ಕೆಲವರಿಗೆ ಟೈಟ್ ಬಂದಿದೆ, ಕೆಲವರಿಗೆ ಕರೆಕ್ಟ್ ಆಗಿ ಬಂದಿದೆ. ಈ ತರ ಯಾಕೆ ಆಗುತ್ತೆ? ಸೊ ಇದ್ರ ಬಗ್ಗೆನೇ ನೋಡೋಣ. ಮೊದಲಿಗೆ ನಾನು ಒಂದು ಡ್ರಾ ಮಾಡ್ಕೋತೀನಿ ಫ್ರಂಟ್ ಅದು. ಸೊ ಫ್ರಂಟ್ ಪಾರ್ಟ್ ಬಗ್ಗೆನೇ ಇವತ್ತು ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಸೊ ಮೊದಲಿಗೆ ನಾವು ಫ್ರಂಟ್ ಯಾವ ರೀತಿ ನೋಡ್ತೀವಿ, ಲೆಂತು ನಮಗೆ ಫ್ರಂಟ್ಗೂ ಬ್ಯಾಕ್ಗೂ ಫ್ರಂಟಲ್ಲಿ ಯಾವ ಥರ ಲೆಂತ್ ತಗೋಬೇಕು ಅಂತ ತುಂಬ ಜನ ಕೇಳ್ತಾರೆ. ಇದನ್ನು ನಾವು ಡಿಸೈಡ್ ಮಾಡೋಕ್ಕಾಗಲ್ಲ. ಯಾಕಂದರೆ ನಮ್ಮ ಬಸ್ಟ್ ಏನಿರುತ್ತೆ ಅದ್ರ ಮೇಲೆ ಲೆಂತ್ ಅನ್ನೋದು ಡಿಸೈಡ್ ಆಗುತ್ತೆ. ಈಗ ನಾವು ಬ್ಯಾಕಲ್ಲಿ 14.5 ಅಂತ ತಗೋತೀವಿ ಅಂದರೆ ಫ್ರಂಟಲ್ಲಿ ಅಷ್ಟೇ ತಗೋಬೇಕು ಆ ಥರ ಇರಲ್ಲ. ನಮ್ಮ ಬಸ್ಟ್ ಯಾವ ಥರ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಫ್ರಂಟ್ ಲೆಂತು. ಸೊ ಈಗ ನಾವು ಲೆಂತ್ ತಗೊಂಡಿದ್ದೀವಿ, ಹಾಗೆ ಶೋಲ್ಡರು ತಗೋತೀವಿ. ಸೊ ಹಾರ್ಮೋಲ್ ಡೆಪ್ತ್ ತಗೊಂಡಿರ್ತೀವಿ, ಬ್ಯಾಕಲ್ಲೆಲ್ಲ ಕ್ಯಾಲ್ಕುಲೇಷನ್ ಮಾಡಿರ್ತೀವಲ್ಲ, ಸೇಮ್ ತಗೊಂಡಿರ್ತೀವಿ. ಇದೊಂದು ರೌಂಡ್ ಶೇಪ್ ಆಗಿದೆ. ಓಕೆ, ಫ್ರಂಟ್ ನಾವ್ ಈ ತರ ತಗೊಂಡಿರ್ತೀವಿ. ನಾನು ಹೇಳ್ತೀನಿ ನನ್ನ ಮೆಥಡ್ ಅಲ್ಲಿ ಇಲ್ಲಿ 1 ಇಂಚ್ ಎಕ್ಸ್ಟ್ರಾ ತಗೊಳ್ಳಿ ಅಂತ. ಇದು ಯಾರಿಗೆ ಯಾವಾಗ ಯಾಕೆ ತಗೋಬೇಕು ಅದನ್ನ ಇವತ್ತು ಡೀಟೇಲ್ ಆಗಿ ಹೇಳ್ಬಿಡ್ತೀನಿ. ನಮ್ಮ ಫುಲ್ ಬಸ್ಟ್, ನಮ್ಮ ಅಪ್ಪರ್ ಚೆಸ್ಟ್ ಏನಿದೆ, ಎಕ್ಸಾಂಪಲ್ 38 ಇದೆ ಅನ್ಕೊಳ್ಳಿ ಅಪ್ಪರ್ ಚೆಸ್ಟ್. ಫುಲ್ ಬಸ್ಟ್ ಅನ್ನೋದು ನಮ್ಗೆ 39 ಏನಾದ್ರು ಇದ್ರೆ ಇದು ನಾರ್ಮಲ್ ಇರುತ್ತೆ ನಮ್ಗೆ. ಸೊ ಅವಾಗ ನಾವು ಇಲ್ಲಿ +2 ಆಡ್ ಮಾಡಿದ್ರೆ ಸೊ ಏನ್ ನಮ್ಗೆ 41 ಅಂತ ಬರುತ್ತೆ. ಇದು ಪರ್ಫೆಕ್ಟ್ ಆಗಿರುತ್ತೆ. ಇಲ್ಲಿ ನಾವು ಅಂತ ಟೈಮಲ್ಲಿ ನಾವು ಇಲ್ಲಿ 1 ಇಂಚ್ ಎಕ್ಸ್ಟ್ರಾ ತಗೋಬೇಕು. 1.5 ಆಯ್ತಲ್ಲ. ಓಕೆ, ಈ ತರ ಇರುವಾಗ ನಾವಿಲ್ಲಿ 1 ಇಂಚ್ ಎಕ್ಸ್ಟ್ರಾ ತಗೊಂಡಿರ್ತೀವಿ. ಇದು ನಾರ್ಮಲ್. ನಮ್ಗೆ ಈ ತರ ತಗೊಂಡಾಗ ಅಷ್ಟೇ ನಮ್ಗೆ ಫ್ರಂಟ್ ಅಲ್ಲಿ ಗ್ಯಾಪ್ ಬರ್ದಂಗೆ ನೀಟಾಗಿ ಕಂಫರ್ಟಬಲ್ ಆಗಿರುತ್ತೆ ಬ್ಲೌಸ್. ಬಟ್ ಈ 1 ಇಂಚು ಎಲ್ರಿಗೂ ತಗೋಬೇಕಾ? ಇದು ಕ್ವಶನ್ ಅಲ್ಲಿ ಬಂದಿದೆ ನನ್ಗೆ. ಈ 1 ಇಂಚಿನ ನಾವು ಎಲ್ರಿಗೂ ತಗೊಳ್ಳೋದು ಬೇಡ. ಇನ್ ಕೇಸ್ ಇವರು 38 ಅಪ್ಪರ್ ಚೆಸ್ಟ್ ಇದ್ದು ಇವ್ರಿಗೆ ಏನಾದ್ರು 37 ಫುಲ್ ಬಸ್ಟ್ ಇದ್ರೆ ಇವ್ರೇನು ನಾನು ಪ್ಯಾಡೆಡ್ ಬ್ರಾ ಹಾಕಲ್ಲ ಅಥವಾ ನನಗೆ ಕಪ್ಸ್ ಬೇಡ ಅಂದ್ರೆ ನಾವ್ ಇಲ್ಲಿ 1 ಇಂಚ್ ಎಕ್ಸ್ಟ್ರಾ ತಗೊಳ್ಳೋದು ಬೇಡ. ಸೊ ಗೊತ್ತಾಯ್ತಲ್ಲ, ಇವ್ರನ್ನ ಏನು ಬೇಡ, ನನಗೆ ಹಂಗೆ ಫ್ಲಾಟ್ ಇದ್ರೆ ಓಕೆ ಅಂದ್ರೆ ನಾವ್ ಈ 1 ಇಂಚ್ ಮೈನಸ್ ಮಾಡೋಣ. ಬರೀ ಹುಕ್ ಪಟ್ಟಿ ಹೈ ಪಟ್ಟಿಗೆ ನಾವಿಲ್ಲಿ 1/2 ಇಂಚ್ ಎಕ್ಸ್ಟ್ರಾ ಕೊಟ್ರೆ ಸಾಕಾಗುತ್ತೆ. ಓಕೆ, ಅದೇ ರೀತಿ ಅಪ್ಪರ್ ಚೆಸ್ಟ್ ಏನಾದ್ರು 38 ಇದ್ದು ಅವ್ರು ಫುಲ್ ಬಸ್ಟ್ 1 ಇಂಚ್ ಇರ್ದಂಗೆ ಇನ್ನೂ ಜಾಸ್ತಿ ಇದೆ. ಸೊ 38 ಅಪ್ಪರ್ ಚೆಸ್ಟ್ ಇದೆ ಅನ್ಕೊಳ್ಳಿ, 39 ಇರೋದು ನಾರ್ಮಲ್. ಅವ್ರಿಗೆ ನಾವು 1 ಇಂಚ್ ಇಲ್ಲಿ ಈ ಕಡೆ ತಗೋತೀವಿ, +2 ಸೇರ್ಸಿನೇ. ಅದೇ ರೀತಿ 38 ಇದ್ದವ್ರಿಗೆ ಡಿಫ್ರೆನ್ಸ್ ಒಂದು 41 ಫುಲ್ ಬಸ್ಟ್ ಇತ್ತು ಅನ್ಕೊಳ್ಳಿ. ಸೊ ಡಿಫ್ರೆನ್ಸ್ ಗೊತ್ತಾಯ್ತಲ್ಲ. ಅಪ್ಪರ್ ಚೆಸ್ಟ್ ಗಿಂತ ಫುಲ್ ಬಸ್ಟ್ ಅನ್ನೋದು 3 ಇಂಚ್ ಎಕ್ಸ್ಟ್ರಾ ಇದೆ. ಅಂತವ್ರಿಗೆ ಏನ್ ಮಾಡ್ಬೇಕು ಅಂದ್ರೆ ನಾವ್ ಇಲ್ಲಿ 1.5 ಇಂಚ್ ವರೆಗೂ ಎಕ್ಸ್ಟ್ರಾ ತಗೋಬಹುದು. ಈ +2 ಜೊತೆಗೆ ಇಲ್ಲಿ ನಾವು 1.5 ಇಂಚ್ ಎಕ್ಸ್ಟ್ರಾ ತಗೊಂಡ್ರೆ ಇದು ಅವ್ರಿಗೆ ಪರ್ಫೆಕ್ಟ್ ಆಗಿ ಬರುತ್ತೆ. ಮಧ್ಯದ ಹುಕ್ ಹಾಕುವಾಗ ಅವ್ರಿಗೆ ಅಲ್ಲಿ ಪ್ರೆಸ್ ಆಗೋದಿಲ್ಲ ಬಸ್ಟ್ ಅನ್ನೋದು. ನೀಟಾಗಿ ಕಪ್ಸ್ ಅನ್ನೋದು ಕ್ಲೀನ್ ಆಗಿ ಕವರ್ ಆಗುತ್ತೆ. ಸೊ ಗೊತ್ತಾಯ್ತಲ್ಲ ಡಿಫ್ರೆನ್ಸ್, ಯಾರಿಗೆ ಯಾವ ತರ ತಗೋಬೇಕು ಅಂತ. ಸೊ ಅವ್ರಿಗೆ ಇಲ್ಲಿ ನಾವು 1.5 ಇಂಚ್ ಎಕ್ಸ್ಟ್ರಾ ತಗೊಂಡು ಈ ರೀತಿ ಶೇಪ್ ತಗೋಬಹುದು. ಅಪ್ಪರ್ ಚೆಸ್ಟ್ ಗಿಂತ ಬಸ್ಟ್ ಕಡಿಮೆ ಇದೆ ಅನ್ನೋರ್ಗೆ ನಾವು 1/2 ಇಂಚು ಉಕ್ಪಟ್ಟಿ ಹೈ ಪಟ್ಟಿಗೆ ಮಾತ್ರ ತಗೋಬೇಕು. ಅಪ್ಪರ್ ಚೆಸ್ಟ್ ಗಿಂತ 1 ಇಂಚ್ ಎಕ್ಸ್ಟ್ರಾ ಇದೆ ಅಂದ್ರೆ ನಾವ್ ಇಲ್ಲಿ 1 ಇಂಚ್ ಎಕ್ಸ್ಟ್ರಾ ತಗೊಂಡು +2 ಜೊತೆಗೆ 1 ಇಂಚ್ ಎಕ್ಸ್ಟ್ರಾ ತಗೊಂಡ್ರೆ ಅವ್ರಿಗೆ ಕಂಫರ್ಟಬಲ್ ಇರುತ್ತೆ. ಅದೇ ರೀತಿ 3 ಇಂಚ್ ಡಿಫ್ರೆನ್ಸ್ ಇದೆ ಅಂದಾಗ ನಾವು ಈ ಕಡೆ 1.5 ಇಂಚ್ ತಗೊಂಡು ಈ ಕಡೆನೂ 2 ಇಂಚ್ ತಗೊಂಡ್ರೆ ಇದು ಇವ್ರಿಗೆ ಪರ್ಫೆಕ್ಟ್ ಆಗಿ ಬರುತ್ತೆ. ಮತ್ತೆ ಇನ್ನೊಂದು ಟಕ್ಸ್ ಹಿಡಿಯೋದು ಮತ್ತೆ ಲೆಂತ್, ಇದನ್ನ ಯಾವ ತರ ನಾವು ಡಿಸೈಡ್ ಮಾಡ್ಬೇಕು ಅಂದ್ರೆ ಈಗ 38 ಏನಿದೆ ಅಪ್ಪರ್ ಚೆಸ್ಟ್, ಸೊ ಓಕೆ 39 ಇದೆ ಅನ್ಕೊಳ್ಳಿ ಫುಲ್ ಬಸ್ಟ್, +2 ಸೇರಿಸಿದೀನಿ 41 ಆಗಿದೆ ನನ್ಗೆ. 41 / 4 ಅಂದ್ರೆ 10.25 ಆಗುತ್ತೆ. ಸೊ 10.25 ನ ಇಲ್ಲಿ ನಾವು 1/2 ಇಂಚು ಮಾರ್ಜಿನ್ ಬಿಟ್ಟಿರ್ತೀವಿ. 10.25 ಅನ್ನೋದನ್ನ ನಾವು ಈ ರೀತಿ ನೋಡ್ಕೋತೀವಿ. ಹೈಟ್ ಆಫ್ ಬಸ್ಟ್ ಪಾಯಿಂಟ್ಗೆ ಈ ಫಾರ್ಮುಲಾ ಯೂಸ್ ಆಗುತ್ತೆ. ಸೊ 10.25 ಇನ್ನ ರಫ್ ಆಗಿ ಮಾಡ್ತಾ ಇದ್ದೀನಿ, ಜಸ್ಟ್ ನೀವು ನೋಡ್ಕೊಳ್ಳಿ. ಇಲ್ಲಿಗೆ ಬರುತ್ತೆ ಅನ್ಕೊಳ್ಳಿ, ನಾವ್ ಇಲ್ಲಿ ಕಪ್ ಲೈನ್ ತಗೋತೀವಿ. ಇದಕ್ಕೆ ಕಪ್ ಲೈನ್ ಅಂತಾರೆ, ಸಾರಿ ಬಸ್ಟ್ ಲೈನ್ ಇದು.
ಸೊ ಇದು ಬಸ್ಟ್ ಲೈನ್ ಅಂತಾರೆ. ಇವಾಗ ನಾವು ಈ ಲೆಂತ್ ನೋಡ್ಕೊಬೇಕು. ಇದು ಯಾವ ತರ ಅಂದ್ರೆ ಇದಕ್ಕೂ ಒಂದು ಫಾರ್ಮುಲಾ ಇದೆ. ಏನ್ ನಮ್ದು 41 ಬಂದಿದೆ, 41 ಡಿವೈಡೆಡ್ ಬೈ 12 ಅಂತ ತಗೊಂಡ್ರೆ ನಮ್ಗೆ ಇದು ಬಸ್ಟ್ ಲೈನ್ ಬರುತ್ತೆ. 41 ಡಿವೈಡೆಡ್ ಬೈ 12, ಸೊ 3.41 ಅಂತ ಬರ್ತಾ ಇದೆ. ಅಂದ್ರೆ ನಾವಿಲ್ಲಿ 3.5 ವರೆಗೂ ಎಕ್ಸ್ಟ್ರಾ ತಗೋಬಹುದು. ಸೊ ಗೊತ್ತಾಯ್ತಲ್ಲ ಫ್ರಂಟ್ ಅಲ್ಲಿ ಹೈಟ್ ಹೆಂಗೆ ಡಿಸೈಡ್ ಮಾಡೋದು ಅಂತ. ನಾವು ಬ್ಯಾಕ್ ಗಿಂತ 1 ಇಂಚ್ ತಗೊಳ್ಳಿ 2 ಇಂಚ್ ತಗೊಳ್ಳಿ ಅಂತಾರಲ್ಲ, ಆ ರೀತಿ ಅಲ್ಲ. ಈ ಫಾರ್ಮುಲಾ ಯೂಸ್ ಮಾಡಿದ್ರೆ ನಮ್ಮ ಬ್ಯಾಕ್ಗೆ ನಮ್ಮ ಬಸ್ಟ್ ಏನಿದೆ ಅದಕ್ಕೆ ಕರೆಕ್ಟ್ ಆಗಿರೋ ಲೆಂತ್ ಸಿಗುತ್ತೆ ನಮ್ಗೆ. ಸೊ ಈ ರೀತಿ ಡಿಸೈಡ್ ಮಾಡ್ಕೋಬೇಕು. ಹಾಗೇನೆ ಇಲ್ಲಿ ನಾವು ಯಾವ ರೀತಿ ಟಕ್ಸ್ ಹಿಡಿಯೋದು, ಡಾಟ್ ಅಂದ್ರೆ ಏನು, ಟಕ್ಸ್ ಅಂದ್ರೆ ಏನು ಅದನ್ನು ಹೇಳ್ತೀನಿ ಕೇಳಿ. ಈಗ ನಾವಿಲ್ಲಿ 38 ಡಿವೈಡೆಡ್ ಬೈ 4 ಅಂದ್ರೆ ಚೆಸ್ಟ್ ಲೈನ್ ಬಂದಿದೆ. ಅದೇ ರೀತಿ 41 ಏನಿದೆ 10.25 ಇಲ್ಲಿ ನೋಡ್ಕೋತೀವಿ. ಸೊ ಈ ರೀತಿ ಒಂದು ಬಾಕ್ಸ್ ಹಾಕೊಂಡು ರೆಡಿ ಮಾಡ್ಕೋತೀವಿ ಫ್ರಂಟ್ನ. ಸೊ ಸೀಮ್ ಅಲೈನ್ಸ್ ಇಲ್ಲೇ ತಗೊಳ್ಳೋಣ. ಈಗ ನಾವಿಲ್ಲಿ ಅಪೆಕ್ಸ್ ಪಾಯಿಂಟ್ ನೋಡ್ಕೋಬೇಕು. ಅಪೆಕ್ಸ್ ಪಾಯಿಂಟ್ ಏನಿದೆ 41 ಡಿವೈಡೆಡ್ ಬೈ 10 ಅಂದ್ರೆ ನಮ್ಗೆ ಅಪೆಕ್ಸ್ ಪಾಯಿಂಟ್ ಬರುತ್ತೆ. ಸೊ ನಿಮ್ಮ ಬಸ್ಟ್ ಏನಿರುತ್ತೆ ನಿಮ್ಗೆ ಅದು ಇರುತ್ತೆ 4.1 ಅಂತ ಬರುತ್ತೆ. ಸೊ ಆ 4.1 ಇಲ್ಲಿ ನೋಡ್ಕೊಂಡು ಇಲ್ಲಿಂದ ನಾವು 1.5 ಇಂಚ್ ಗ್ಯಾಪ್ ಅಲ್ಲಿ 4 ಟಕ್ಸ್ ತಗೋಬಹುದು. ಸೊ ನಾನು ಹಿಂದಿನ ವಿಡಿಯೋಗಳೆಲ್ಲ ನೋಡಿದ್ರೆ ನಾನು ಇದ್ರ ಬಗ್ಗೆ ಡೀಟೇಲ್ ಆಗಿ ಹೇಳಿರ್ತೀನಿ. ಸೊ ಇದನ್ನ ಒಂದ್ಸಲಿ ನೋಡ್ಕೊಳ್ಳಿ. ಈಗ ನಮ್ಗೆ 4 ಟಕ್ಸ್ ಪಾಯಿಂಟ್ ಸಿಕ್ಕಿದೆ. ಇದನ್ನ ನಾವು ಡಾಟ್ ಅಂತೀವಿ. ಸೊ ಇಲ್ಲಿಂದ ನಾವ್ ಏನ್ ಕನೆಕ್ಟ್ ಮಾಡ್ತೀವಿ ಅದು ನಾವು ಟಕ್ಸ್ ಅಂತೀವಿ. ಸೊ ಇಲ್ಲಿಂದ ನಾನು ಫಸ್ಟ್ನೇ ಡಾಟ್ ಇದೆ ಅನ್ಕೊಳ್ಳಿ. ಫಸ್ಟ್ನೇ ಡಾಟ್ ನಾವು 1/2 ಇಂಚ್ ಮೇಲೆ ಹೋಗ್ತೀವಿ. ಇದು ಸ್ಟ್ಯಾಂಡರ್ಡ್ ಇರುತ್ತೆ. ಎಲ್ಲಾ ಸೈಜ್ ವರ್ಗು ನೀವು ಇಲ್ಲಿ 1/2 ಇಂಚ್ ತಗೋಬಹುದು. ಸೊ 1/2 ಇಂಚ್ ಮೇಲೆ ಹೋಗಿ ಈ ಬಸ್ಟ್ ಲೈನ್ ಗಿಂತ 1/2 ಇಂಚ್ ಮೇಲ್ಗಡೆ ಹೋಗಿ ಫಸ್ಟ್ ಲೈನ್ಗೆ, ಫಸ್ಟ್ ಡಾಟ್ಗೆ. ಇವಾಗ ಈ ಹಾರ್ಮೋಲ್ ಡಾಟ್ ಹತ್ರ ನಾವು ಯಾವ ರೀತಿ ಟಕ್ಸ್ ಹಿಡಿಬೇಕು ಅಂದ್ರೆ ನಾವು ಈ ಸ್ಕೇಲ್ನ ಈ ರೀತಿ ಇಟ್ಕೊಂಡಾಗ ನಮ್ಗೆ ಅದು ಎಲ್ಲಿ ಕನೆಕ್ಟ್ ಆಗುತ್ತೋ ಅಲ್ಲಿ ನಾವು ಟಕ್ಸ್ ಹಿಡಿಬೇಕಾಗುತ್ತೆ. ಸೊ ಕೆಲವರಿಗೆ ಇದು ಡಿಫ್ರೆನ್ಸ್ ಬರುತ್ತೆ. ಆ ಡಿಫ್ರೆನ್ಸ್ ನ ಹಿಡಿದ್ರೆ ಆಗುತ್ತೆ. ಕೆಲವರಿಗೆ ಇದು ಡಿಫ್ರೆನ್ಸ್ ಏನು ಬರಲ್ಲ ಅಂತವ್ರಿಗೆ 1 ಫೂಟ್ ಅಷ್ಟು ತಗೊಂಡ್ರು ಸಾಕಾಗುತ್ತೆ ಇದು. ಸೊ ಇದು ಸೆಕೆಂಡ್ ಟಕ್ಸ್ ಇರುತ್ತೆ. ಈ ಥರ್ಡ್ ಟಕ್ಸ್ ಏನಿದೆ ಇದು ನಮ್ಗೆ ಆಪ್ಷನ್ ಇರುತ್ತೆ. ಇದು ಬೇಕಂದ್ರೆ ತಗೋಬಹುದು, ಬೇಡ ಅಂದ್ರೆ ಬಿಡ್ಬೋದು. ಸೊ ಇದು ಆಪ್ಷನ್ ಆಗಿ ಇಟ್ಕೊಳ್ಳಿ. ಇದನ್ನ ನಾವು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಂದ್ರೆ ನಮ್ ಫುಲ್ ಬಸ್ಟ್ ಏನಿದೆ ಅದ್ರಲ್ಲಿ ನಮ್ಮ ವೇಸ್ಟ್ ನ ಮೈನಸ್ ಮಾಡ್ಬೇಕಾಗಿರುತ್ತೆ. ಸೊ ಇವ್ರು 41 ಅಂದ್ರೆ ಒಂದು 36 ಇದೆ ಅನ್ಕೊಳ್ಳಿ. ಸೊ 9 ಆಯ್ತು ಡಿವೈಡೆಡ್ ಬೈ 4 ಅಂದ್ರೆ ಅವರ ವೇಸ್ಟ್ ಬಂದು 9 ಆಗಿರುತ್ತೆ. ಆ 9 ನಾವ್ ಇಲ್ಲಿಂದ ಈ ಏನ್ ನಾವು ಸೀಮ್ ಅಲೈನ್ಸ್ ಬಿಟ್ಟಿದೀವಿ ಇದನ್ನ ಬಿಟ್ಬಿಡೋಣ. ಇಲ್ಲಿಂದ ನಾವು ಕೌಂಟ್ ಮಾಡ್ಬೇಕಾಗುತ್ತೆ. 9 ಅನ್ನೋದು ಎಲ್ಲಿಗೆ ಬರುತ್ತೆ, ಇಲ್ಲಿಂದ ಇಲ್ಲಿಗೆ ಬ್ಯಾಲೆನ್ಸ್ ಏನ್ ಮಿಕ್ಕಿದೆ ನಮ್ಗೆ. ಸೊ ಇದನ್ನು ಕೌಂಟ್ ಮಾಡ್ಕೊಬೇಕು ನೀವು. ಇಲ್ಲಿ ಏನ್ ನಾವ್ ಎಕ್ಸ್ಟ್ರಾ ತಗೊಂಡಿದೀವಿ ಇಲ್ಲಿಂದ ಇಲ್ಲಿ ನಮ್ಗೆ ಬ್ಯಾಲೆನ್ಸ್ ಏನಿದೆ ಅದನ್ನ ನಾವಿಲ್ಲಿ ಟ್ಯಾಕ್ಸ್ ಹಿಡಿದು ಸರಿ ಮಾಡ್ಬೇಕಾಗಿರುತ್ತೆ. ನಮ್ಮ ಫುಲ್ ಬಸ್ಟಿಗೆ ಇಷ್ಟು ಎಕ್ಸ್ಟ್ರಾ ಬಟ್ಟೆ ಬೇಕಾಗಿರುತ್ತೆ. ಆ ಎಕ್ಸ್ಟ್ರಾ ಬಟ್ಟೆನ ನಾವು ವೇಸ್ಟ್ ಅಲ್ಲಿ ಮೈನಸ್ ಮಾಡಬೇಕು. ಸೊ ಇಲ್ಲಿ ಏನ್ ಎಕ್ಸ್ಟ್ರಾ ಬಂದಿದೆ, ಈ 4 ಇಂಚ್ ಬಂದಿದೆ ಅನ್ಕೊಳ್ಳಿ. 2 ಇಂಚ್ ಈ ಕಡೆ 2 ಇಂಚ್ ಈ ಕಡೆ ಕೊಟ್ಟು ನಾವು ಅದನ್ನ ಮೈನಸ್ ಮಾಡಿದ್ರೆ ಇಲ್ಲಿ ನಮ್ಗೆ ಕಂಫರ್ಟಬಲ್ ಇರುತ್ತೆ. ಇಲ್ಲೂ ಕೂಡ ಫಿಟ್ಟಿಂಗ್ ಅನ್ನೋದು ಕರೆಕ್ಟ್ ಆಗಿ ಬರುತ್ತೆ. ಸೊ ಫ್ರಂಟ್ ಪಾರ್ಟ್ ನ ಯಾವಾಗ್ಲೂ ಇದೇ ರೀತಿ ಎಲ್ಲಾ ಸೈಜ್ಗೂ ಈ ರೀತಿನೇ ತಗೋಬೇಕು ನೀವು. ಸೊ ನಾನು ಇಲ್ಲಿ ಹೇಳ್ತಾ ಇದ್ದೀನಿ, ಬಸ್ಟ್ ಅಪ್ಪರ್ ಚೆಸ್ಟ್ ಗಿಂತ ಬಸ್ಟ್ ಏನಾದ್ರು ಕಡಿಮೆ ಇದೆ ಅಂದ್ರೆ ಬರೀ 1/2 ಇಂಚ್ ಮಾತ್ರ ತಗೊಳ್ಳಿ. ಬರೀ ಹುಕ್ ಪಟ್ಟಿ ಐ ಪಟ್ಟಿಗೆ. ಅಪ್ಪರ್ ಚೆಸ್ಟ್ ಗಿಂತ 1 ಇಂಚ್ ಎಕ್ಸ್ಟ್ರಾ ಇದೆ ಅಂದ್ರೆ ಇಲ್ಲಿ ನಾವು 1 ಇಂಚ್ ತಗೊಂಡು ಇಲ್ಲಿ 1/2 ಇಂಚ್ ನೋಡ್ಕೊಂಡು ಇದು ಕನೆಕ್ಟ್ ಮಾಡ್ಬೇಕು ಈ ರೀತಿ. ಸೊ ಗೊತ್ತಾಗ್ತಿದೆ ಅಲ್ವಾ? ಅದೇ ರೀತಿ ಇನ್ನು ಅಬ್ನಾರ್ಮಲ್ ಅಂದ್ರೆ ಅಪ್ಪರ್ ಚೆಸ್ಟ್ ಗಿಂತ 3-4 ಇಂಚ್ ಎಲ್ಲ 3 ಅಥವಾ 4 ಇಂಚ್ ಎಲ್ಲ ಎಕ್ಸ್ಟ್ರಾ ಇದೆ ಅಂದ್ರೆ ನಾವ್ ಇಲ್ಲಿ ಎಕ್ಸ್ಟ್ರಾ ತಗೋಬಹುದು. ಅವ್ರಿಗೆ ಕಂಫರ್ಟಬಲ್ ಆಗಿ ಬರುತ್ತೆ. ಮತ್ತೆ +2 ಇದು ಕಂಪಲ್ಸರಿ ಇರುತ್ತೆ. 1 ಇಂಚ್ ಯಾರಿಗೆ ಎಕ್ಸ್ಟ್ರಾ ಇರುತ್ತೆ ಅವ್ರಿಗೆ ಎಲ್ಲಾರ್ಗು ಎಲ್ಲಾ ಬ್ಲೌಸ್ಗೂ ನೀವು +2 ಆಡ್ ಮಾಡ್ಕೊಳ್ಳಿ. ಅದು ಅವಾಗ ಅವ್ರಿಗೆ ಕಂಫರ್ಟಬಲ್ ಆಗಿ ಹಾಕಕ್ಕಾಗುತ್ತೆ. ಸೊ ಗೊತ್ತಾಯ್ತಲ್ಲ ಫ್ರಂಟ್ ಪಾರ್ಟ್ ನ ಯಾವ ರೀತಿ ಟಕ್ಸ್ ಹಿಡಿಬೇಕು ಅಂತ. ಸೊ ಟ್ರೈ ಮಾಡಿ. ಏನಾದ್ರೂ ನಿಮಗೆ ಡೌಟ್ ಇದ್ರೆ ನನಗೆ ಕಮೆಂಟ್ ಮಾಡಿ.
ಓಕೆ ಥ್ಯಾಂಕ್ ಯು.